ಜಸ್ಟ್ ಒಂದ್ಸತಿ ಯೋಚನೆ ಮಾಡೋಣ, ಯಾವುದೇ ಸ್ಟಾಕ್ ಇರಲಿ ಅಥವಾ ಶೇರ್ನ ಬೆಲೆ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಅದರಿಂದ ಇರತಕ್ಕಂತಹ ಮೂಲ ಕಾರಣ ಏನು? ಆಬ್ವಿಯಸ್ಲಿ ಜಾಸ್ತಿ ಬೈಯರ್ಸ್ಗಳು ಅಥವಾ ಬೇಸಿಕಲಿ ಜಾಸ್ತಿ ಇನ್ವೆಸ್ಟರ್ಸ್ಗಳು ಜಾಸ್ತಿ ಬೆಲೆ ಕೊಟ್ಟು ಬೈ ಮಾಡಕ್ಕೆ ರೆಡಿ ಇದ್ದಾಗ ಮಾತ್ರ ಆ ಶೇರ್ನ ಬೆಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಆಗಬೇಕು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗಬೇಕು? ಆಬ್ವಿಯಸ್ಲಿ ಕಂಪನಿಯ ಪ್ರಾಫಿಟ್ಸ್ಗಳು ಬೆಳೀತಾ ಇರಬೇಕು. ಬಿಕಾಸ್ ಯಾವುದೇ ಒಂದು ಕಂಪನಿ ಈಗ ನೋಡಿ ₹100 ಬೆಲೆ ಬಾಳ್ತಾ ಇದೆ, ಅದಕ್ಕೊಂದು ₹20 ಎಕ್ಸ್ಟ್ರಾ ನೀವು ಕೊಡಬೇಕು ಅಂತಂದ್ರೆ ಅಷ್ಟು ಅರ್ನಿಂಗ್ ತಂದು ಕೊಡ್ತಕ್ಕಂಥ ಕಂಪನಿ ಅದಾಗಿರಬೇಕು. ಸೊ ಆ ಕಂಡೀಷನ್ ಅಲ್ಲಿ ಅರ್ನಿಂಗ್ ನೆಗೆಟಿವ್ ಅಲ್ಲಿ ಇದ್ದು ನೀವು ಎಕ್ಸ್ಟ್ರಾ ದುಡ್ಡು ಕೇಳ್ತಿದ್ದಾರೆ ಬಿಸ್ನೆಸ್ಗೆ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ಮೇಕ್ ನೋ ಸೆನ್ಸ್. ಬೇಸಿಕಲಿ ನಾವು ಆಸ್ ಅನ್ ಇನ್ವೆಸ್ಟರ್ ಅದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ. ಇದೇ ಉದ್ದೇಶವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ 5 ಸ್ಟಾಕ್ಸ್ ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಸ್ಟಾಕ್ಸಿನ ROE ಹಾಗೆ ROCE ಅಂತ ಹೇಳ್ತಾರೆ, ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಎರಡರಲ್ಲೂ ಇರತಕ್ಕಂತಹ ವ್ಯತ್ಯಾಸ ಎಷ್ಟೇನೆ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದ್ರೆ, ಅಸ್ಯೂಮ್ ನಿಮ್ಮದೇ ಒಂದು ಬಿಸ್ನೆಸ್ ಇದೆ, ₹100 ನಿಮ್ಮ ಹತ್ರ ಆಸ್ತಿ ಇದೆ ಅಂದ್ರೆ ನಿಮ್ಮ ಹತ್ರ ಇರತಕ್ಕಂತಹ ಆಸ್ತಿಗಳು ₹100 ಬೆಲೆ ಬಾಳುತ್ತೆ. ಅದರ ಮೇಲೆ ನೀವು ₹10 ಗಳಿಸಿದ್ರ ಅಂದ್ರೆ ಎಷ್ಟಾಯ್ತು? 10% ಆಯ್ತು. ಸೊ ಈ 10% ನಿಮ್ಮ ಅಸೆಟ್ಗೆ ಕಂಪೇರ್ ಮಾಡಿ ನೋಡಿದಾಗ ಅರ್ನಿಂಗ್ಸ್ ಗಳನ್ನ ಓವರ್ ಆಲ್ ಇದನ್ನ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ಬೋದು. ಅದೇ ಫಾರ್ ಎಕ್ಸಾಂಪಲ್ ನಿಮ್ದು ₹100 ಆಸ್ತಿ ನಿಮ್ಮ ಹತ್ರ ಇರೋದು, ಬಟ್ ನೀವು ಒಂದು ₹50 ಎಕ್ಸ್ಟ್ರಾನ ನೀವು ಸಾಲ ತಗೊಂಡು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ, ಈ ಕೇಸಲ್ಲಿ ನಾವು ಅದೇ ರಿಟರ್ನ್ ಅನ್ನ ಓವರ್ ಆಲ್ ನಂಬರ್ ಏನಿದೆಯೋ ಅಂದ್ರೆ ಸಾಲ ತಗೊಂಡಿರ್ತಕ್ಕಂಥ ಬರೀ ಸಾಲ ಅಂತಲ್ಲ, ಬೇಸಿಕಲಿ ನೀವು ಎಲ್ಲಿಂದಾದ್ರೂ ಫಂಡ್ ರೈಸ್ ಮಾಡಿರ್ಬೋದು, ಹಾಗೆ ನಿಮ್ಮ ಹತ್ರ ಇರತಕ್ಕಂಥ ಆಸ್ತಿ ಇದೆರಡಕ್ಕೂ ಸೇರ್ಬಿಟ್ಟು ಕಂಪೇರ್ ಮಾಡ್ತಾ ಬರ್ತಕ್ಕಂತಹ ಒಂದು ರಿಟರ್ನ್ ಇನ ಪರ್ಸೆಂಟೇಜ್ ಏನಿದೆಯೋ ಇದನ್ನ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ. ಸೊ ಐಡಿಯಲಿ ಇದು ಎರಡೂ ಕೂಡ ಜಾಸ್ತಿ ಇರಬೇಕು, ಈಕ್ವಲ್ ಆಗಿದ್ರೆ ಬೆಟರ್, ಬಟ್ ಜಾಸ್ತಿ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಯಾವುದೇ ಕಂಪನಿಯ ರಿಟರ್ನ್ ಅನ್ನ ಡೈರೆಕ್ಟ್ ಆಗಿ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ ಇದಾಗಿರುತ್ತೆ, ಜಾಸ್ತಿ ಇದ್ದಷ್ಟು ಒಳ್ಳೇದು. ಇವತ್ತಿನ ಒಂದು ವಿಡಿಯೋ ಮೂಲಕ ಈ ROE ROCE ಜಾಸ್ತಿ ಇರತಕ್ಕಂತಹ ಸ್ಟಾಕ್ಸ್ ಗಳನ್ನ ರಫ್ಲಿ 45% ಗಿನ ಜಾಸ್ತಿ ಇರತಕ್ಕಂತಹ ಕಂಪನೀಸ್ಗಳು, ಅಟ್ ದ ಸೇಮ್ ಟೈಮ್ 5,000 ಕೋಟಿ ಮಾರ್ಕೆಟ್ ಕ್ಯಾಪ್ ಮಿನಿಮಮ್ ಆಗಿರಬೇಕು ಆ ಕಂಪನೀಸ್ಗಳದ್ದು, ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಏನಿದೆಯೋ ಕಡಿಮೆ ಇದ್ದಷ್ಟು ಒಳ್ಳೇದು. ಒಂದಕ್ಕಿಂತ ಕೆಳಗಡೆ ಡೆಟ್ ಟು ಇಕ್ವಿಟಿ ಇರತಕ್ಕಂತಹ ಕಂಪನೀಸ್ಗಳು ಇದಾಗಿರುತ್ತೆ. ವೆಲ್, ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್, ನಮ್ಮಲ್ಲಿ ಇರ್ತಕ್ಕಂತಹ ಮೊದಲನೆಯ ಕಂಪನಿ ಬಂದು ಕ್ಯಾಸ್ಟ್ರಾಲ್ ಇಂಡಿಯಾ ಅಂತ ಹೇಳ್ಕೊಂಡು, ಆಲ್ರೆಡಿ ನೀವು ಕೇಳ್ತೀರಾ ಕ್ಯಾಸ್ಟ್ರಾಲ್ ಆಯಿಲ್. ಬೇಸಿಕಲಿ ಇವತ್ತಿನ ಕಾಲಕ್ಕೆ ಆಟೋಮೊಬೈಲ್ ಹಾಗೆ ಇತರೆ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಲ್ಯೂಬ್ರಿಕಂಟ್ಸ್ ಗಳು, ಆಯಿಲ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸದ್ಯಕ್ಕೆ ಈ ಕಂಪನಿದು 60.76% ಆಗಿದ್ರೆ, ರಿಟರ್ನ್ ಆನ್ ಇಕ್ವಿಟಿ 45.89% ಆಗಿರುತ್ತೆ ಆಸ್ ಆಫ್ ಮಾರ್ಚ್ 2023. ಕ್ಯಾಸ್ಟ್ರಾಲ್ ಇಂಡಿಯಾ ಕ್ಯಾಸ್ಟ್ರಾಲ್ ಯುಕೆಗೆ ಸಂಬಂಧಪಟ್ಟಿರತಕ್ಕಂತಹ ಅಥವಾ ಆ ಗ್ರೂಪಿಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಇದಾಗಿರುತ್ತೆ. ಇವತ್ತಿನ ಕಾಲಕ್ಕೆ ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ತಮ್ಮ ಎಕ್ಸ್ಪರ್ಟೀಸ್ ಗಳನ್ನ ಹೊಂದೋದ್ರ ಮೂಲಕ ಒನ್ ಆಫ್ ದ ಬಿಗ್ಗೆಸ್ಟ್ ಪೊಸಿಷನ್ ಅಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇರುತ್ತೆ. ಸೋ ಫಾರ್ ಫೋಕ್ಸ್ ವ್ಯಾಗನ್ ಇರಬಹುದು, BMW ಅಂತಹ ಬಿಗ್ಗೆಸ್ಟ್ ಕ್ಲೈಂಟ್ಸ್ ಗಳಿಗೂ ಕೂಡ ಇವತ್ತಿನ ಕಾಲಕ್ಕೆ ಸರ್ವಿಸ್ ಅನ್ನ ಕೊಡ್ತಾ ಇದೆ ಈ ಕಂಪನಿ. ರೆವೆನ್ಯೂಸ್ ಗಳ ಪ್ರಕಾರ ಮಾಡ್ತೀವಿ ಅಂತಂದ್ರೆ, ಎರಡನೇ ಕ್ವಾರ್ಟರ್ ಏಪ್ರಿಲ್ ಟು ಜೂನ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ, ಕಂಪನಿ ಓವರ್ ಆಲ್ ಆಪರೇಷನ್ಸ್ ಗಳ ಮೂಲಕ 1,334 ಕೋಟಿಗಳಷ್ಟು ರೆವೆನ್ಯೂ ನ ರಿಜಿಸ್ಟರ್ ಮಾಡಿರುತ್ತೆ. ಸೊ ಇದನ್ನ ಗ್ರೋತ್ ವೈಸ್ ನೋಡ್ತೀವಿ ಅಂತಂದ್ರೆ 7% ನಷ್ಟು ಗ್ರೋತ್ ಅಂತ ಹೇಳ್ಬೋದು ಸೆಕೆಂಡ್ ಕ್ವಾರ್ಟರ್ 2022 ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಆಟೋಮೊಬೈಲ್ ಅಥವಾ ಆಟೋಮೋಟಿವ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಕೆಲಸ ಮಾಡ್ತಾ ಇರೋದ್ರಿಂದ ಇಂಡಿಯಾದ GDP ನಾವು ನೋಡ್ತೀವಿ ಅಂತಂದ್ರೆ, ಎಂಟೈರ್ ಇಂಡಿಯಾದ ಅರ್ನಿಂಗ್ಸ್ ಪ್ರಕಾರ 7% ನಷ್ಟು ಅರ್ನಿಂಗ್ ಬರ್ತಾ ಇರತಕ್ಕಂಥದ್ದು ಇಂಡಿಯಾಗೆ, ಅದು ಆಟೋಮೋಟಿವ್ ಸೆಕ್ಟರ್ ಇಂದ ಇವತ್ತಿನ ಕಾಲಕ್ಕಾಗಿರುತ್ತೆ. ಸೊ ಹಾಗಾಗಿ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಮತ್ತೆ ಬೂಮ್ ಆಗಬಹುದು ಬರ್ತಕ್ಕಂಥ ದಿನಗಳಲ್ಲಿ. ಹೊಸ ರೀತಿಯಾದಂತಹ ಇವಲ್ಯೂಷನ್ಸ್ ಗಳು ಕೂಡ ಆಗ್ತಾ ಇದೆ, ಲೈಕ್ ಇವಾಗ EV ವೆಹಿಕಲ್ಸ್ ಗಳಿರೋದು, ಈ ರೀತಿಯಾದಂತಹ ಹೊಸ ತಿರುವುಗಳನ್ನ ಈ ಒಂದು ಇಂಡಸ್ಟ್ರಿ ಪಡಿತಾ ಇದೆ. ಆ ಇಂಡಸ್ಟ್ರಿಯ ತಿರುವುಗಳಿಂದ ಈ ಕಂಪನಿ ಡೆಫಿನೆಟ್ಲಿ ಲಾಭ ಪಡಿಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಇನ್ನೊಂದು ಕಡೆಯಿಂದ EV ವೆಹಿಕಲ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಬಹಳ ಕ್ಲೋಸೆಸ್ಟ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬರ್ತಕ್ಕಂಥ ದಿನಗಳಲ್ಲಿ EV ಮಾರ್ಕೆಟ್ ಅಲ್ಲಿ ಬೂಮ್ ಅಪ್ ಆದ್ರೆ ಅದರ ಡೈರೆಕ್ಟ್ ಪರಿಣಾಮ, ಪಾಸಿಟಿವ್ ಪರಿಣಾಮ ಈ ಕಂಪನಿ ಬೀಳ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಕೂಡ ಇರುತ್ತೆ. ಇನ್ನು ಇವರಿಗೆ ಇರತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜಸ್ ಅಂತಂದ್ರೆ, ವೆರಿ ರೀಸೆಂಟ್ಲಿ ವಾಲ್ಯೂಮ್ಸ್ ಗಳ ವೈಸ್ ಇವರು ರೆಡಿ ಮಾಡ್ತಕ್ಕಂಥ ವಾಲ್ಯೂಮ್ಸ್ ಗಳ ವೈಸ್ ಸ್ವಲ್ಪ ಡಿಗ್ರೋತ್ ಅನ್ನ ಕಂಡಿರುತ್ತೆ ಕಂಪನಿ. ರಫ್ಲಿ ಇಯರ್ ಆನ್ ಇಯರ್ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ 4% ನಷ್ಟು ಕೆಳಗಡೆಗೆ ಗ್ರೋತ್ ಕಂಡಿರುತ್ತೆ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ವಾಲ್ಯೂಮ್ ಪ್ರೊಡಕ್ಷನ್. ಅಂಡ್ ಇನ್ನೊಂದು ಇವರಿಗೆ ಡೈರೆಕ್ಟ್ ಮಾರ್ಕೆಟ್ ರಿಸ್ಕ್ ಕೂಡ ಇರುತ್ತೆ ಅಂತ ಹೇಳ್ಬೋದು, ಬಿಕಾಸ್ ಕ್ರೂಡ್ ಆಯಿಲ್ ಡಿಪೆಂಡೆಂಟ್ ಆಗಿರತಕ್ಕಂಥ ಪ್ರಾಡಕ್ಟ್, ಜಾಸ್ತಿ ಕಾನ್ಸಂಟ್ರೇಷನ್ ಇದೇ ಒಂದು ಪ್ರಾಡಕ್ಟ್ ರಿಲೇಟೆಡ್ ಈ ಕಂಪನಿ ಇರೋದ್ರಿಂದ ಒಂದ್ ಕಡೆಯಿಂದ ಕಾನ್ಸಂಟ್ರೇಷನ್ ರಿಸ್ಕ್, ಇನ್ನೊಂದು ಕಡೆಯಿಂದ ಓವರ್ ಆಲ್ ಮಾರ್ಕೆಟ್ ರಿಸ್ಕ್. ಕ್ರೂಡ್ ಆಯಿಲ್ ಏರುಪೇರಿನ ಬೆಲೆಗಳ ಇಂಪ್ಯಾಕ್ಟ್ ಏನಿದೆಯೋ ಇಮಿಡಿಯೇಟ್ಲಿ ಈ ಕಂಪನಿ ಮೇಲೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿರುತ್ತೆ. ಹಾಗೆ ಫಾರೆಕ್ಸ್ ರಿಸ್ಕ್ ಇರಬಹುದು ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ರಿಸ್ಕ್ ಗಳು ಆಟೋಮೆಟಿಕಲಿ ಈ ಕಂಪನಿಗೆ ಬರುತ್ತೆ. ಆಟೋಮೊಬೈಲ್ ಇಂಡಸ್ಟ್ರಿ ಡಿಮ್ಯಾಂಡ್ ಇದ್ರೆ ಈ ಕಂಪನಿ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಮೇನ್ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ಇವರ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕ್ಯಾಸ್ಟ್ರಾಲ್ ಆಯಿಲ್ ಇಂಡಿಯಾ ಲಿಮಿಟೆಡ್ ಜೊತೆ ಗಲ್ಫ್ ಆಯಿಲ್ ಲೂಬ್ರಿಕಂಟ್ಸ್ ಹಾಗೆ ಪನಾಮಾ ಪೆಟ್ರೋಕೆಮ್ ಲಿಮಿಟೆಡ್ ಜೊತೆ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಪಿ ರೇಷಿಯೋ, ವ್ಯಾಲ್ಯೂಯೇಷನ್ ರೇಷಿಯೋ ನೋಡ್ತೀವಿ ಅಂತಂದ್ರೆ 16.93 ಆಗಿರುತ್ತೆ ಪಿ ರೇಷಿಯೋ ಕ್ಯಾಸ್ಟ್ರಾಲ್. ಸೊ ಕಂಪೇರಿಂಗ್ ಟು ಕಾಂಪಿಟೇಟರ್ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಯೇಷನ್ ಅಲ್ಲಿ ಕಂಪನಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಡೆಟ್ ಟು ಈಕ್ವಿಟಿ 0.03, ಬೇರೆ ಎಲ್ಲ ಕಂಪನೀಸ್ಗಳು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇದೆ. ವೆರಿ
ಪನಾಮಾ ಪೆಟ್ರೋಕೆಮ್ ಏನಿದೆಯೋ ಕಡಿಮೆ ನಂಬರ್, ಆಲ್ಮೋಸ್ಟ್ 0 ನಂಬರ್ನ ಹೊಂದಿರುತ್ತೆ ಡೆಟ್ ಟು ಇಕ್ವಿಟಿಯಲ್ಲಿ. ಕಳೆದ 5 ವರ್ಷದ ಸೇಲ್ಸ್ ಪ್ರಕಾರ ಅಂತ ಹೇಳೋದಾದ್ರೆ ಡಿಸೆಂಟ್ ನಂಬರ್ ಗ್ರೋತ್ ಅನ್ನ ಇಲ್ಲಿ ಕಂಡಿದೆ. ಬೇರೆ ಕಂಪನೀಸ್ಗಳು, ಇವರ ಕಾಂಪಿಟೇಟರ್ಸ್ಗಳು ಜಾಸ್ತಿ ನಂಬರ್ನ ಹೊಂದಿರುತ್ತಾರೆ ಇದರ ಪ್ರಕಾರ ಓವರ್ ಆಲ್ ಸೇಲ್ಸಿನ ಗ್ರೋತ್ ಅಲ್ಲಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿಯಲ್ಲಿ, ಅಂದ್ರೆ ಇಕ್ವಿಟಿ ಮೇಲೆ ಏನು ಅರ್ನ್ ಮಾಡ್ತಾ ಇದೆಯೋ ಕಂಪನಿ, ಅದರಲ್ಲಿ ಇಂಟ್ರೆಸ್ಟಿಂಗ್ಲಿ ಜಾಸ್ತಿ ನಂಬರ್ ಅನ್ನ ಈ ಕಂಪನಿ ಹೊಂದಿದೆ. ಈ ಒಂದು ಇವರಿಗೆ ಸೇಲ್ಸ್ಗಳು ಕಡಿಮೆ ಬರ್ತಾ ಇದ್ರು ಕೂಡ ಅದರಿಂದ ಲಾಭವನ್ನ ಜಾಸ್ತಿ ಈ ಕಂಪನಿ ಪಡಿತಾ ಇದೆ ಅನ್ನೋದನ್ನ ಇಲ್ಲಿ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಕಳೆದ 1 ವರ್ಷದ ಓವರ್ ಆಲ್ ಪರ್ಫಾರ್ಮೆನ್ಸ್, ಶೇರಿನ ಪರ್ಫಾರ್ಮೆನ್ಸ್ ಪ್ರಕಾರನೂ ಕೂಡ ಇದೇ ಕಂಪನಿನೇ ಟಾಪ್ ಪೊಸಿಷನ್ ಇರುತ್ತೆ. 22.28% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮಲ್ಲಿ ಇಷ್ಟರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಲಿಮಿಟೆಡ್. ಹೆಸರಲ್ಲೇನಿದೆ, ಬೇಸಿಕಲಿ ಎಲೆಕ್ಟ್ರಿಸಿಟಿ ಯುಟಿಲೈಸೇಷನ್ ಹಾಗೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎಫೆಕ್ಟಿವ್ ಆಗಿ ಕನ್ಸಲ್ಟೆನ್ಸಿ ತರ ಹಾಗೆ ಓವರ್ ಆಲ್ ಮ್ಯಾನೇಜ್ಮೆಂಟ್ ಸಪೋರ್ಟ್ಸ್ ಗಳನ್ನ ಕೊಡ್ತಕ್ಕಂಥ ಕಂಪನಿ ಇದಾಗಿರುತ್ತೆ ಇಂಡಸ್ಟ್ರಿ ಲೆವೆಲ್ಗಳಲ್ಲಿ. ROCE 61.69 ಹಾಗೆ ROE ಬಂದು 66.05% ನಷ್ಟು ಆಗಿರುತ್ತೆ ಬೈ ಮಾರ್ಚ್ 2023 ನಾವು ನೋಡ್ತೀವಿ. ಅಂದ್ರೆ ಬಿಸ್ನೆಸ್ ವೈಸ್ ಅಂತ ಹೇಳೋದಾದ್ರೆ 2 ಮೇನ್ ಭಾಗಗಳಾಗಿ ಈ ಒಂದು ಬಿಸ್ನೆಸ್ ಡಿವೈಡ್ ಆಗುತ್ತೆ, ನೋಡ್ತಾ ಇರಬಹುದು ಇಲ್ಲಿ. ಇಂಡಸ್ಟ್ರಿಯಲ್ ಸಿಸ್ಟಮ್ಸ್ ಹಾಗೆ ಪವರ್ ಸಿಸ್ಟಮ್ಸ್. ಇಂಡಸ್ಟ್ರಿಯಲ್ ಸಿಸ್ಟಮ್ಸ್ ಅಲ್ಲಿ ಮೋಟರ್ಸ್ ಅಂಡ್ ಡ್ರೈವ್ಸ್ ಹಾಗೆ ರೈಲ್ವೇಸ್ ರಿಲೇಟೆಡ್ ಕಂಪನಿ ಕೆಲಸ ಮಾಡ್ತಾ ಇದೆ ಇವತ್ತಿನ ಕಾಲಕ್ಕೆ. ಹಾಗೆ ಅಂಡರ್ ಪವರ್ ಸಿಸ್ಟಮ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇರಬಹುದು ಹಾಗೆ ಸ್ವಿಚ್ ಗೇರ್ಸ್ ಅಂಡ್ ಅದರ್ ಅಲೈಡ್ ಪ್ರೊಡಕ್ಟ್ಸ್ ರಿಲೇಟೆಡ್ ಕಂಪನಿ ಕೆಲಸ ಮಾಡ್ತಾ ಇದೆ. ಇನ್ನ ರೆವಿನ್ಯೂ ಪ್ರಕಾರ ನೋಡ್ತೀವಿ ಅಂತ ಅದರ ಸೆಗ್ಮೆಂಟ್ ವೈಸ್ 71% ಇವ್ರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಏನಿದೆಯೋ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಇಂದಾನೆ ಬರ್ತಾ ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 27% ನಷ್ಟು ಪವರ್ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಸುಮಾರು 100 ಕೋಟಿಗಳಷ್ಟು ಸಾಲವನ್ನ, ಲಾಂಗ್ ಟರ್ಮ್ ಸಾಲವನ್ನ ಕಂಪನಿ ಕ್ಲಿಯರ್ ಮಾಡಿರುತ್ತೆ, ಸಾಲದ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು. ಒನ್ ಆಫ್ ದ ಬಿಗ್ಗೆಸ್ಟ್ ಸೆನ್ಸ್ ಅಂದ್ರೆ ಕಂಪನಿಗೆ ಇವತ್ತಿನ ಕಾಲಕ್ಕೆ ಆರ್ಡರ್ ಬುಕ್ ಅಂತ ಹೇಳಿದ್ವಿ, ಅಂದ್ರೆ ಮುಂಚೆನೆ ಆರ್ಡರ್ ಬಂದಿರೋ ಪ್ರಕಾರ ನೋಡ್ತೀವಿ ಅಂತಂದ್ರೆ ಸುಮಾರು 32,100 ಮಿಲಿಯನ್ ರುಪೀಸ್ ಗಳಷ್ಟು ಅಮೌಂಟ್ ಏನಿದೆಯೋ ಆರ್ಡರ್ ಬುಕ್ ಈ ಕಂಪನಿಗೆ ಬಂದಿರುತ್ತೆ 3ನೇ ಕ್ವಾರ್ಟರ್ ಫೈನಾನ್ಷಿಯಲ್ 2022 ಪ್ರಕಾರ ನೋಡ್ತೀವಿ ಅಂತಂದ್ರೆ. ಇದರಲ್ಲಿ ಟಾಪ್ 10 ಕ್ಲೈಂಟ್ಸ್ ಗಳಿಂದಾನೆ ಆಲ್ಮೋಸ್ಟ್ 21% ನಷ್ಟು ರೆವಿನ್ಯೂ, ಸ್ಟ್ಯಾಂಡ್ ಅಲೋನ್ ರೆವಿನ್ಯೂ ಈ ಕಂಪನಿಗೆ ಬಂದಿರುತ್ತೆ ಫೈನಾನ್ಷಿಯಲ್ 2021 ಅಲ್ಲಿ. ಇನ್ನ ಈ ಕಂಪನಿಗೆ ಇರತಕ್ಕಂತ ಚಾಲೆಂಜಸ್ ಅಂತಂದ್ರೆ ವೆರಿ ಟೈಟ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಬಿಕಾಸ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಏನಿದೆಯೋ ಇಂಡಸ್ಟ್ರಿಯಲ್ ಲೆವೆಲ್ ದೊಡ್ಡ ದೊಡ್ಡ ಕಂಪನೀಸ್ಗಳ ಲೆವೆಲ್ ಸರ್ವಿಸ್ ಗಳನ್ನ ಕೊಡ್ತಕ್ಕಂಥ ಕಂಪನೀಸ್ಗಳಾಗಿರುತ್ತೆ. ಲೈಕ್ ABB ಇರ್ಬೋದು, ಸೈಮೆನ್ಸ್ ಇರ್ಬೋದು, ಕೇಳಿರ್ಬೋದು ನೀವು ಒಂದು ಹೆಸರುಗಳನ್ನ. ಈ ರೀತಿಯಂತ ದಿಗ್ಗಜ ಕಂಪನೀಸ್ಗಳಿಗೆ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದೇ ಒನ್ ಆಫ್ ದ ಮೇಜರ್ ಚಾಲೆಂಜಸ್ ಅಂತ ಹೇಳ್ಬೋದು. ಇವಾಗ ಈ ಕಂಪನಿಯ ಜೊತೆ ಇರತಕ್ಕಂತಹ ಕಾಂಪಿಟೇಟರ್ಸ್ ಗಳ ಜೊತೆ ಇವರ ಕಂಪ್ಯಾರಿಸನ್ ಮಾಡೋಣ ಇನ್ ಟರ್ಮ್ಸ್ ಆಫ್ ದ ಫೈನಾನ್ಷಿಯಲ್ ರೇಷಿಯೋಸ್. ಸಿಜಿ ಪವರ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಲಿಮಿಟೆಡ್ ಹಾಗೆ ಸೈಮೆನ್ಸ್ ಹಾಗೆ ABB ಇಂಡಿಯಾ ನಾವಿಲ್ಲಿ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಮೊದಲನೇದಾಗಿ PE ರೇಷಿಯೋ ಪ್ರಕಾರ ಅಂತಂದ್ರೆ ಕಡಿಮೆ ವ್ಯಾಲ್ಯೂಯೇಷನ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಸ್ಟೇಟ್ ಅಲ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ ಸಿಜಿ ಪವರ್. ಆಲ್ಮೋಸ್ಟ್ 67.27 PE ರೇಷಿಯೋನ ಹೊಂದೋದ್ರ ಮೂಲಕ ಡೆಟ್ ಟು ಇಕ್ವಿಟಿ 0.01, ಆಲ್ಮೋಸ್ಟ್ 3 ಕಂಪನೀಸ್ಗಳ ಸಾಲ, ಯಾವುದೇ ರೀತಿಯಂತ ಸಾಲ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಇನ್ನ ROE ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟಿಂಗ್ಲಿ 66.05% ನಷ್ಟು ROE ಹೊಂದೋದ್ರ ಮೂಲಕ ಸಿಜಿ ಪವರ್ ಇಲ್ಲೂ ಕೂಡ ಟಾಪ್ ಪೊಸಿಷನ್ ಅಲ್ಲೇ ಇರುತ್ತೆ. ಕಳೆದ 1 ವರ್ಷದ ರಿಟರ್ನ್ ಪ್ರಕಾರ ಅದರಲ್ಲೂ ಜಾಸ್ತಿ ರಿಟರ್ನ್ ಕೊಟ್ಟಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ರಫ್ಲಿ 77.95% ನಷ್ಟು ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. ಕಳೆದ 5 ವರ್ಷದಲ್ಲೂ ಕೂಡ ಜಾಸ್ತಿ ರಿಟರ್ನ್ ಕೊಟ್ಟಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡ್ತೀವಿ ಅಂದ್ರೆ. ಇನ್ನ ನಮ್ಮಲ್ಲಿ ಇರ್ತಕ್ಕಂತಹ 3ನೇ ಕಂಪನಿ ಬಂದು 1975ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಕೋಲ್ ಇಂಡಿಯಾ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಕೋಲ್ ಮೈನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿ ಇದು. 71.48% ನಷ್ಟು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನ ಅಂದ್ರೆ ROCE ಅನ್ನ ಹೊಂದಿರುತ್ತೆ. 56.03% ನಷ್ಟು ROE ಅನ್ನ ಮಾರ್ಚ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಈ ಕಂಪನಿ ಹೊಂದಿರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸೆನ್ಸ್ ಅಂದ್ರೆ ಈ ಕಂಪನಿಗೆ ಇರತಕ್ಕಂತಹ ಡೈರೆಕ್ಟ್ ಲಿಂಕ್ ಭಾರತದ ಪವರ್ ಜನರೇಷನ್ ಸಿಸ್ಟಮ್ಸ್ ಗೆ ಅಂತ ಹೇಳ್ಬೋದು. ಬೇಸಿಕಲಿ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ 70-75% ನಷ್ಟು ಪವರ್ ಜನರೇಷನ್ ಥರ್ಮಲ್ ಪ್ಲಾಂಟ್ಸ್ ಗಳಿಂದ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಮೇಜರ್ಲಿ 80-85% ನಷ್ಟು ಏನ್ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಕೋಲ್ ಇಡೀ ಭಾರತದಲ್ಲಿ ಅದು ಈ ಪವರ್ ಸೆಕ್ಟರ್ ಗೆ ಇವತ್ತಿನ ಕಾಲಕ್ಕೆ ಹೋಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಇದರ ಪ್ರಕಾರ ಇವತ್ತಿನ ಕಾಲಕ್ಕೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಜಾಸ್ತಿ ಥರ್ಮಲ್ ಕೋಲ್ಸ್ ಅನ್ನ ರೆಡಿ ಮಾಡ್ತಕ್ಕಂಥ ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಲಾರ್ಜೆಸ್ಟ್ ಕಂಪನಿ ಇದಾಗಿರೋದ್ರಿಂದ ಆ ಒಂದು ವಿಷಯವಾಗಿ ಡೆಫಿನೆಟ್ಲಿ ಎಡ್ಜ್ ಇದೆ ಅಂತ ಹೇಳಬಹುದು ಈ ಕಂಪನಿಗೆ. ಬಟ್ ರಿಸ್ಕ್ ಅನ್ನೋದು ಕೂಡ ಯಾವುದೇ ಕಂಪನಿಗೆ ಇದ್ದೇ ಇರುತ್ತೆ. ಈ ಕಂಪನಿಗೆ ಇರತಕ್ಕಂಥ ಮೇಜರ್ ರಿಸ್ಕ್ ಏನು ಅಂತಂದ್ರೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು. ಬೇಸಿಕಲಿ ಏನಪ್ಪಾ ಅಂದ್ರೆ ಇವತ್ತಿನ ಕಾಲಕ್ಕೆ ಥರ್ಮಲ್ ಪ್ಲಾಂಟ್ಸ್ ಇಂದ ಸುಮಾರು ಎನ್ವೈರನ್ಮೆಂಟ್ ಹಾನಿ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಲ್ರೆಡಿ ಸುಮಾರು ಕಂಟ್ರೀಸ್ಗಳು ರಿನ್ಯೂವಬಲ್ ಎನರ್ಜೀಸ್ ಗಳ ಮೂಲಕ ಅಥವಾ ಬೇರೆ ಬೇರೆ ರೀತಿಯಂತ ಸೋರ್ಸಸ್ ಗಳನ್ನ ಹುಡುಕ್ತಾ ಇದ್ದಾರೆ ಪವರ್ ಜನರೇಷನ್ ಗೆ. ಆ ರೀತಿಯಂತ ವಿಷಯ ಬಂತು ಅಂದ್ರೆ ಬೈ 2040-2050 ಒಳಗಡೆ ಈ ರೀತಿಯಂತ ಬದಲಾವಣೆಗಳಾದ್ರೆ ಇಮಿಡಿಯೇಟ್ ಆಗಿ ಈ ಕಂಪನಿಗೆ ಪರಿಣಾಮ ಬೀರತಕ್ಕಂತಹ ಪಾಸಿಬಿಲಿಟೀಸ್ ಗಳಿರುತ್ತೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಬರ್ತಕ್ಕಂಥದ್ರಲ್ಲಿ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಇವರು ಪರ್ಫಾರ್ಮ್ ಆಗ್ತಿದ್ದಾರೆ ಅಂತ. ಈ ಕಂಪನಿಗೆ ಡೈರೆಕ್ಟ್ ಕಾಂಪಿಟೇಟರ್ ಆಗಿರತಕ್ಕಂತಹ NMDC ಹಾಗೆ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆಗೆ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ PE ರೇಷಿಯೋ 5.05 ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್ ಆಲ್ಮೋಸ್ಟ್ ಮಿಡ್ ರೇಂಜ್ ಅಲ್ಲಿ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ಬೋದು. ಮೇಜರ್ ಆಗಿ ಏನು ಡಿಫರೆನ್ಸ್ ಇಲ್ಲ ಇದರಲ್ಲಿ. ಬಟ್ ಡೆಟ್ ಟು ಇಕ್ವಿಟಿಲಿ ನಾವು ನೋಡ್ತೀವಿ ಅಂತಂದ್ರೂ ಕೂಡ 0.08 ಆಲ್ಮೋಸ್ಟ್ ಇದರಲ್ಲೂ ಕೂಡ ಯಾವುದೇ ರೀತಿಯಂತಹ ಕಂಪ್ಯಾರಿಸನ್ ನೋಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಡಿಫರೆನ್ಸ್ ಇಲ್ಲಿ ಕಾಣಿಸ್ತಿಲ್ಲ. ಬಟ್ ಸ್ಲೈಟೆಸ್ಟ್ ಜಾಸ್ತಿ ಸಾಲವನ್ನ ಹೊಂದಿರತಕ್ಕಂತಹ ಕಂಪನಿ ಕೋಲ್ ಇಂಡಿಯಾ ಆಗಿರುತ್ತೆ ಈ ಒಂದು ಎಕ್ಸಾಂಪಲ್
ಗ್ರಾಫಿಕಲ್ ಮೂಲಕ ನೋಡ್ತೀವಿ ಅಂತಂದ್ರೆ. ಹಾಗೆ 5 ವರ್ಷದ ಸೇಲ್ಸ್ ಅಲ್ಲೂ ಕೂಡ ಅಷ್ಟೇ 10.15% ಸೇಲ್ಸ್ ಅನ್ನ ಕೋಲ್ ಇಂಡಿಯಾ ಹೊಂದಿರುತ್ತೆ. ಕಂಪೇರಿಂಗ್ ಟು ಕಾಂಪಿಟೇಟರ್ಸ್ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲೇ ಇದೆ ಅಂತ ಹೇಳ್ಬೋದು ಈ ನಂಬರ್ ಕೂಡ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಮನಿಸಿ, ಇಲ್ಲಿ ROE ಏನಿದೆಯೋ ರಿಟರ್ನ್ ಆನ್ ಇಕ್ವಿಟಿ 56% ನಷ್ಟು ಕೋಲ್ ಇಂಡಿಯಾದಾಗಿರುತ್ತೆ. ಕಂಪೇರಿಂಗ್ ಟು ಅವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಒಂದು ಪ್ರಾಫಿಟ್ ಅನ್ನ ಗಳಿಸ್ತಾ ಇರತಕ್ಕಂತಹ ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ ಆನ್ ಇಕ್ವಿಟಿ ಈ ಕಂಪನಿ ಆಗಿರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ 16.18% ರಿಟರ್ನ್ ಕೊಟ್ಟಿರುತ್ತೆ. ಇದನ್ನ ಬೇರೆ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಅಂತ ಹೇಳ್ಬೋದು ರಿಟರ್ನ್ ಅನ್ನ. ವೆಲ್, ನಮ್ಮ ಸೇರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಲಾಯ್ಡ್ಸ್ ಮೆಟಲ್ ಅಂಡ್ ಎನರ್ಜಿ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಎನರ್ಜಿ ಅಂದ್ರೆ ಪವರ್ ಜನರೇಷನ್ ಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಕಡೆ ಮೆಟಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸ್ಟೀಲ್ ಪ್ರೊಡಕ್ಷನ್ ಗೂ ಕೂಡ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದೆ ಈ ಕಂಪನಿ. 81.99% ನಷ್ಟು ROCE ಹಾಗೆ 90.48% ನಷ್ಟು ರಿಟರ್ನ್ ಆನ್ ಇಕ್ವಿಟಿಯನ್ನ ಬೈ ಮಾರ್ಚ್ 2023 ಈ ಕಂಪನಿ ಹೊಂದಿರುತ್ತೆ. ಹಾಗೆ ರೆವೆನ್ಯೂ ಬ್ರೇಕಪ್ ನೋಡ್ತೀವಿ ಅಂತಂದ್ರೆ 76% ನಷ್ಟು ರೆವೆನ್ಯೂ ಇವರಿಗೆ ಮೈನಿಂಗ್ ಇಂದ ಬರ್ತಾ ಇರುತ್ತೆ. ಫಿನಾನ್ಷಿಯಲ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಇನ್ನು 24% ನಷ್ಟು ಬಂದು DRI ಹಾಗೂ ಪವರ್ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಇನ್ನು ಸ್ಟ್ರೆಂತ್ಸ್ ಪ್ರಕಾರ ಮಾತಾಡ್ತೀವಿ ಅಂತಂದ್ರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಗಮನಿಸಬೇಕು. ಮೊದಲನೇದಾಗಿ ಆಲ್ಮೋಸ್ಟ್ ಡೆಟ್ ಫ್ರೀ, ಯಾವುದೇ ರೀತಿಯಾದಂತಹ ಸಾಲವನ್ನ ಈ ಕಂಪನಿ ಹೊಂದಿಲ್ಲ. ಇದು ಮೊದಲನೆಯ ಪಾಯಿಂಟ್. ಆದ್ರೆ ಇನ್ನೊಂದು ಕಡೆಯಿಂದ ಇವರು ಡೈವರ್ಸಿಫೈಡ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಹೊಂದಿರ್ತಾರೆ. ಈಗ ಬಿಸ್ನೆಸ್ ಮಾಡೆಲ್ ಅಲ್ಲಿ ಒಂದೇ ತರ ಇವರು ಕಾನ್ಸಂಟ್ರೇಟೆಡ್ ಆಗಿ ಬಿಸ್ನೆಸ್ ಅನ್ನ ಹೊಂದಿಲ್ಲ. ಬೇರೆ ಬೇರೆ ರೀತಿಯಂತ ಬಿಸ್ನೆಸ್ ಸೋರ್ಸಸ್ ಗಳಿಂದ ಇವರಿಗೆ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಡೈವರ್ಸಿಫಿಕೇಶನ್ ಇವರು ತಂದು ಕೊಡುತ್ತೆ. ಒಂದ್ ಕಡೆಯಿಂದ ಪ್ರಾಬ್ಲಮ್ ಆದ್ರೂ ಕೂಡ ಮತ್ತೆ ಮಲ್ಟಿಪಲ್ ಬೇರೆ ಇನ್ನೊಂದು ಇನ್ಕಮ್ ಇಂದ ಇವರು ಇನ್ಕಮ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಆ ರೀತಿಯಂತ ಸ್ಥಾನದಲ್ಲಿ ಕಂಪನಿ ಇರೋದು ಒನ್ ಆಫ್ ದ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಬಟ್ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜಸ್ ಏನಪ್ಪಾ ಅಂತಂದ್ರೆ ಇವರಿಗೆ ಏನ್ ಎಂಡ್ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತಾರೆ. ಈಗ ಮೆಟಲ್ ರಿಲೇಟೆಡ್ ಅಂತಂದ್ರೆ ಆಬ್ವಿಯಸ್ಲಿ ಅದರ ರಾ ಮಟೀರಿಯಲ್ ಏನಿದೆಯೋ ಸೈಕ್ಲಿಕಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮತ್ತೆ ಸಡನ್ ಆಗಿ ವಾಪಸ್ ಇಮಿಡಿಯೇಟ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಆಗಲ್ಲ. ಸೈಕ್ಲಿಕಲ್ ಅಂತ ಹೇಳ್ತಾರೆ ಈ ರೀತಿಯಾದಂತಹ ಒಂದು ಬಿಹೇವಿಯರ್ ಅನ್ನ. ಆ ರೀತಿಯಾದಂತಹ ಇಂಡಸ್ಟ್ರಿಗೆ ಡೈರೆಕ್ಟ್ ಲಿಂಕ್ ಇರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಯಿಂದ ರಾ ಮಟೀರಿಯಲ್ಸ್ ಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನಿದೆಯೋ ಆ ಬದಲಾವಣೆಯ ಪರಿಣಾಮನೂ ಕೂಡ ಈ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಆಗಿ ಬೀಳ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಗಳಿರುತ್ತೆ. ಇದು ಸದ್ಯಕ್ಕೆ ಇರತಕ್ಕಂತಹ ಚಾಲೆಂಜಸ್ ಗಳು. ಬಟ್ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಬರ್ತಕ್ಕಂಥ ದಿನಗಳಲ್ಲಿ ಕಾದ್ ನೋಡೋಣ. ಇವಾಗ ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿಯನ್ನ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ. ಪಿ ರೇಷಿಯೋ 28.14. ಸೊ ಆಬ್ವಿಯಸ್ಲಿ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಜಾಸ್ತಿ ಬೆಲೆಯನ್ನ ಕೊಟ್ಟು ಇನ್ವೆಸ್ಟರ್ಸ್ ಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಒಂದು ಕಂಪನಿಯ ಶೇರ್ ಅನ್ನ. ಇನ್ನೊಂದು ಕಡೆಯಿಂದ ಡೆಟ್ ಟು ಇಕ್ವಿಟಿ 0 ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ರೀತಿಯಂತ ಸಾಲವನ್ನು ಹೊಂದಿಲ್ಲ. ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಇದನ್ನ. ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಆಲ್ಮೋಸ್ಟ್ 52.8% ನಷ್ಟು ಗ್ರೋತ್. ಕಂಪೇರಿಂಗ್ ಟು ಟಾಟಾ ಸ್ಟೀಲ್ ಲಾಂಗ್ ಪ್ರೊಡಕ್ಟ್ಸ್ ಜೊತೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಅಂತ ಹೇಳ್ಬೋದು. ಬಟ್ ಹೈಯರ್ ನಂಬರ್ನೇ ಹೊಂದಿರುತ್ತೆ ಕಂಪೇರಿಂಗ್ ಟು ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್. ROE ಅಲ್ಲಿ ಇಂಟ್ರೆಸ್ಟಿಂಗ್ಲಿ ಜಾಸ್ತಿ ನಂಬರ್ನ ಈ ಕಂಪನಿ ಹೊಂದಿರುತ್ತೆ 90.48% ನಷ್ಟು. ಆಲ್ಮೋಸ್ಟ್ 10 ಟೈಮ್ಸ್ ಆಫ್ ಜಿಂದಾಲ್ ಸ್ಟೀಲ್ಸ್ ಅಂಡ್ ಪವರ್ ಲಿಮಿಟೆಡ್ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ನಂಬರ್ ಅನ್ನ. ಇನ್ನ ಕಳೆದ ಒಂದು ವರ್ಷದಲ್ಲೂ ಕೂಡ ಆಸ್ ಅ ರಿಸಲ್ಟ್ ನಾವು ನೋಡ್ತಾ ಇರೋ ಹಾಗೆ 301% ನಷ್ಟು ರಿಟರ್ನ್, ಆಲ್ಮೋಸ್ಟ್ 3 ಟೈಮ್ಸ್ ನಷ್ಟು ಗ್ರೋತ್ ಅನ್ನ ಕಳೆದ ಒಂದು ವರ್ಷದಲ್ಲಿ ಈ ಕಂಪನಿ ಕಂಡಿರುತ್ತೆ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ 74%, ಟಾಟಾ ಸ್ಟೀಲ್ ಲಾಂಗ್ ಪ್ರಾಡಕ್ಟ್ಸ್ ಬಂದು 21.31%. ಕಳೆದ 5 ವರ್ಷದಲ್ಲೂ ಕೂಡ 106.8% ನಷ್ಟು ಗ್ರೋತ್ ಅನ್ನ CAGR ಆಗಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಸೊ ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ ಆನ್ ಇಕ್ವಿಟಿ ಹಾಗೆ ಶೇರ್ ನ ಬೆಲೆಯಲ್ಲಿ ಇನ್ಕ್ರೀಸ್ ಕಂಡಿರತಕ್ಕಂತಹ ನಂಬರ್ ಗಳಲ್ಲಿ ಈ ಕಂಪನಿ ಟಾಪ್ ಪೊಸಿಷನ್ ಇದೆ ಅಂತ ಹೇಳ್ಬೋದು. ವೆಲ್, ನಮ್ಮಲ್ಲಿ ಇಷ್ಟರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಕಂಪನಿ LIC. ಇದೇನ್ ಮಾಡುತ್ತೆ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. ಬಟ್ ಇವತ್ತಿನ ಕಾಲಕ್ಕೆ ಲೈಫ್ ಇನ್ಶೂರೆನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒನ್ ಆಫ್ ದ ಲಾರ್ಜೆಸ್ಟ್ ಕಂಪನೀಸ್ ಅಂತ ಹೇಳ್ಬೋದು ಇಡೀ ಭಾರತದಲ್ಲಿ. ಸದ್ಯಕ್ಕೆ 148.72% ನಷ್ಟು ROCE ಹಾಗೆ 129.81% ನಷ್ಟು ROE ಅನ್ನ ಮಾರ್ಚ್ 2023 ಪ್ರಕಾರ ಈ ಕಂಪನಿ ಹೊಂದಿರುತ್ತೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸುಮಾರು 65 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಕಂಪನಿ ಇದು. ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರತಕ್ಕಂತಹ ಒನ್ ಆಫ್ ದ ಲಾರ್ಜೆಸ್ಟ್ LIC ಆಗಿರುತ್ತೆ ಅಥವಾ ಲೈಫ್ ಇನ್ಶೂರೆನ್ಸ್ ಕಂಪನಿ ಇದಾಗಿರುತ್ತೆ ಇವತ್ತಿನ ಕಾಲಕ್ಕೆ. ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಪ್ರೀಮಿಯಮ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಟಾಪ್ 10 ಕಂಪನೀಸ್ ಗಳಲ್ಲಿ ಈ ಇನ್ಶೂರೆನ್ಸ್ ಕಂಪನೀಸ್ ಗಳಲ್ಲಿ LIC ಕೂಡ ಒಂದು. ಸದ್ಯಕ್ಕೆ LIC ಒಮ್ನಿ ಚಾನಲ್ ಮಾಡೆಲ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಇನ್ಶೂರೆನ್ಸ್ ಗಳನ್ನ ಡಿಸ್ಟ್ರಿಬ್ಯೂಟರ್ಸ್ ಗಳ ಮೂಲಕನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಆನ್ಲೈನ್ ಮೂಲಕನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸುಮಾರು 1.35 ಮಿಲಿಯನ್ ಏಜೆಂಟ್ಸ್ ಗಳು ಅಂದ್ರೆ 13.5 ಲಕ್ಷ ಏಜೆಂಟ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. 51.26% ನಷ್ಟು ಡಿಸ್ಟ್ರಿಬ್ಯೂಷನ್ ಇವ್ರ ಮೂಲಕನೇ ಇವತ್ತಿನ ಮಟ್ಟಿಗೆ ಆಗ್ತಾ ಇರತಕ್ಕಂಥದ್ದು. ಫೈನಾನ್ಷಿಯಲ್ 2023 ಅಲ್ಲಿ 15.19 ಪಾಲಿಸೀಸ್ ಗಳನ್ನ ಆವರೇಜ್ ಆಗಿ ಒಬ್ಬ ಏಜೆಂಟ್ ಸೆಲ್ ಮಾಡಿರ್ತಾರೆ LIC ಅಲ್ಲಿ. ಸುಮಾರು 3628 ಬ್ರಾಂಚ್ ಅಂಡ್ ಸ್ಯಾಟಲೈಟ್ ಆಫೀಸಸ್ ಗಳನ್ನ ಭಾರತದಲ್ಲಿ ಹೊಂದಿದೆ. 92% ನಷ್ಟು ಡಿಸ್ಟ್ರಿಕ್ಟ್ಸ್ ಗಳನ್ನ ಇಡೀ ಇಂಡಿಯಾದಲ್ಲಿ ಕವರ್ ಆಲ್ರೆಡಿ ಮಾಡ್ತಾ ಇದೆ ಈ ಕಂಪನಿ. ಇನ್ನ ರೆವಿನ್ಯೂ ಪ್ರಕಾರ ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ 2023 ಅಲ್ಲಿ ಇಂಡಿವಿಜುವಲ್ ನ್ಯೂ ಪಾಲಿಸಿ ಪ್ರೀಮಿಯಂ ಪ್ರಕಾರ ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ $7.2 ಬಿಲಿಯನ್ ಗಳಷ್ಟು ಓವರ್ ಆಲ್ ಒಂದು ಇನ್ಶೂರೆನ್ಸ್ ಅನ್ನ ಪ್ರೀಮಿಯಂ ಅನ್ನ ಇವರು ಸೆಲ್ ಮಾಡಿರ್ತಾರೆ, ನ್ಯೂ ಪ್ರೀಮಿಯಂ ಗಳನ್ನ. ಹಾಗೆ 65.89% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಅಥವಾ ಬಂದಿರತಕ್ಕಂತಹ ರೆವಿನ್ಯೂ ಏನಿದೆಯೋ ಪಾರ್ಟಿಸಿಪೇಟಿಂಗ್ ಪಾಲಿಸೀಸ್ ಗಳಿಂದನೇ ಬಂದಿರುತ್ತೆ. 34.11% ನಷ್ಟು ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸೀಸ್ ಗಳಿಂದ ಇವತ್ತಿನ ಮಟ್ಟಿಗೆ ಬಂದಿರುತ್ತೆ. ಇನ್ನ ಸ್ಟ್ರೆಂತ್ಸ್ ಗಳ ವಾಯ್ಸ್ ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ ಬೆಳೀತಾ ಇರತಕ್ಕಂತಹ ಒಂದು ಟೆಕ್
ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೊಸ ಹೊಸ ಪ್ರಾಡಕ್ಟ್ಸ್ ಗಳು, ಹೊಸ ಹೊಸ ಅಪ್ಲಿಕೇಶನ್ಸ್ ಗಳನ್ನ ರಿಲೀಸ್ ಮಾಡೋದ್ರ ಮೂಲಕ. ಇದಷ್ಟೇ ಅಲ್ಲ, VNB ಅಂತಕ್ಕಂತಹ ಒಂದು ವೇರಿಯಬಲ್ ಬರುತ್ತೆ, ವ್ಯಾಲ್ಯೂ ಆಫ್ ನ್ಯೂ ಬಿಸ್ನೆಸ್ ಅಂತ ಹೇಳ್ಕೊಂಡು. ನ್ಯೂ ಬಿಸ್ನೆಸ್ ಎಷ್ಟು ತೆಗಿತಾ ಇದೆ ಇನ್ಶೂರೆನ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವರ ಓವರ್ ಆಲ್ ಸರ್ವೈವಲ್ ಪ್ರಾಫಿಟ್ಸ್ ಗಳು ಅಂತ ಹೇಳೋದಾದ್ರೆ. ನೋಡ್ತಾ ಇರಬಹುದು ಫಿನಾನ್ಷಿಯಲಿ 2022 ಅಲ್ಲಿ 15% ಇದ್ದಂತಹ ಈ ನಂಬರ್ ಫಿನಾನ್ಷಿಯಲಿ 2023 ಅಲ್ಲಿ 16% ಗೆ ಇನ್ಕ್ರೀಸ್ ಆಗಿರುತ್ತೆ, ರಫ್ಲಿ 16.2%. ಸೊ ಒಂದ್ ಕಡೆಯಿಂದ ಬ್ರಾಂಡ್ ಪ್ರೆಸೆನ್ಸ್, ಹಾಗೆ ಇನ್ನೊಂದು ಕಡೆಯಿಂದ ಇವರ ರೀಚ್ ಏನಿದೆಯೋ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಡಿಸ್ಟ್ರಿಕ್ಟ್ಸ್ ಗಳನ್ನ ಕವರ್ ಮಾಡ್ತಕ್ಕಂಥ ಹ್ಯೂಜ್ LIC ಕಂಪನಿ ಇದಾಗಿರುತ್ತೆ. ಇನ್ನೊಂದು ಕಡೆಯಿಂದ ಇವರ ನ್ಯೂ ಬಿಸ್ನೆಸ್ ಗಳು ಕೂಡ ರೀಸೆಂಟ್ ಆಗಿ ಬೆಳವಣಿಗೆ ಕಂಡಿರ್ತಕ್ಕಂಥದ್ದು ಈ ಕಂಪನಿಗೆ ಇರತಕ್ಕಂತಹ ಸ್ಟ್ರೆಂತ್ಸ್ ಗಳು ಅಂತ ಹೇಳ್ಬೋದು. ಸೊ ಇದೆಲ್ಲ ಸ್ಟ್ರೆಂತ್ ಪಾಯಿಂಟ್ಸ್ ಗಳಾದ್ರೆ ಡೆಫಿನೆಟ್ಲಿ ವೀಕ್ನೆಸಸ್ ಗಳು ಅಂತ ಕೂಡ ಇದ್ದೇ ಇರುತ್ತೆ. ಈ ಕಂಪನಿಗೆ ಇರತಕ್ಕಂಥ ಮೇಜರ್ ವೀಕ್ನೆಸ್ ಅಂತ ಹೇಳಬೇಕು ಅಂದ್ರೆ ಪ್ರೈವೇಟ್ ಕಂಪನೀಸ್ ಗಳ ಕಾಂಪಿಟೇಷನ್ ಅಂತ ಹೇಳ್ಬೋದು. ಸುಮಾರು ಪ್ರೈವೇಟ್ ಕಂಪನೀಸ್ ಗಳು ಆಲ್ಮೋಸ್ಟ್ ಅವರದೇ ಆದಂತಹ ಬ್ಯಾಂಕ್ ಗಳನ್ನು ಕೂಡ ಹೊಂದಿರ್ತಾರೆ. ಇನ್ನೊಂದು ಕಡೆಯಿಂದ ಆನ್ಲೈನ್ ಮೂಲಕ ಸುಪೀರಿಯರ್ ಸರ್ವಿಸಸ್ ಗಳನ್ನ ಕೊಡೋದ್ರ ಮೂಲಕ ಇವತ್ತಿನ ಮಟ್ಟಿಗೆ ಪ್ರೈವೇಟ್ ಕಂಪನೀಸ್ ಗಳು ಜಾಸ್ತಿ ಒಂದು ಕಾಂಪಿಟೇಷನ್ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಅಂತ ಹೇಳ್ಬೋದು ಸದ್ಯಕ್ಕೆ ಇರತಕ್ಕಂಥದ್ದು LIC ಗೆ. ಇವಾಗ ಈ ಕಂಪನಿಯ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ LIC ಪರ್ಫಾರ್ಮ್ ಆಗ್ತಿದೆ ಅಂತ. ಇದರಲ್ಲಿ PE ರೇಷಿಯೋ ನಾವು ನೋಡ್ತೀವಿ ಅಂತಂದ್ರೆ ಬೇಸಿಕಲಿ HDFC ಲೈಫ್ ಇನ್ಶೂರೆನ್ಸ್ ಹಾಗೆ SBI ಲೈಫ್ ಇನ್ಶೂರೆನ್ಸ್ ಗೆ ಕಂಪೇರ್ ಮಾಡಿ ನೋಡ್ತಾ ಇರತಕ್ಕಂಥದ್ದು 11.01 PE ರೇಷಿಯೋ ಆಗಿರುತ್ತೆ. ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ಸ್ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ಈ ಕಂಪನಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸಾಲದ ಪ್ರಕಾರ ಯಾವುದೇ ರೀತಿಯಾದಂತಹ ಸಾಲ ಇಲ್ಲ ಇವನ್ ಕಾಂಪಿಟೇಟರ್ಸ್ ಗಳಲ್ಲೂ ಕೂಡ. ಕಳೆದ 5 ವರ್ಷದ ಪ್ರಕಾರ ಸೇಲ್ಸ್ ಗ್ರೋತ್ ಅಲ್ಲಿ ಕಡಿಮೆ ಗ್ರೋತ್ ಅನ್ನ ಕಂಡಿರೋದನ್ನ ಇಲ್ಲಿ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು. ವೆರಿ ಪ್ರೈವೇಟ್ ಪ್ಲೇಯರ್ಸ್ ಗಳಾಗಿರ್ತಕ್ಕಂಥ HDFC ಲೈಫ್ ಇನ್ಶೂರೆನ್ಸ್ ಹಾಗೆ SBI ಲೈಫ್ ಇನ್ಶೂರೆನ್ಸ್ ಜಾಸ್ತಿ ಪರ್ಫಾರ್ಮೆನ್ಸ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿ ವೈಸ್ ಹವೆವರ್ ದೇರ್ ಇಸ್ ಅ ಬಿಗ್ಗೆಸ್ಟ್ ಡಿಫರೆನ್ಸ್ ಅಂತ ಹೇಳ್ಬೋದು. ಸುಮಾರು 129.81% ನಷ್ಟು ROE ಈ ಕಂಪನಿ ತೆಗಿತಾ ಇರುತ್ತೆ. ವೆರಿನ್ ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ ಇದು ಆಲ್ಮೋಸ್ಟ್ 9.57 HDFC ಅಲ್ಲಿ ಹಾಗೆ SBI ಅಲ್ಲಿ ಇದು 13.97% ಆಗಿರುತ್ತೆ. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು. ಯಾವ ಕಂಪನೀಸ್ ಗಳ ರಿಟರ್ನ್ ಆನ್ ಇಕ್ವಿಟಿ ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಜಾಸ್ತಿ ಇರತಕ್ಕಂಥದ್ದು, ಅಟ್ ದ ಸೇಮ್ ಟೈಮ್ ಡೆಟ್ ಇಕ್ವಿಟಿ ಕಡಿಮೆ ಇದ್ದಂತಹ ಕಂಪನೀಸ್ ಗಳು ಇದಾಗಿತ್ತು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಈ ರೀತಿಯಂತ ಫೈನಾನ್ಸ್ ಮಾಹಿತಿಗಳನ್ನು ನಿಮ್ಮವರೆಗೂ ತಲುಪಿಸಲಿಕ್ಕೆ ಸುಮಾರು ಎಫರ್ಟ್ ಅನ್ನು ನಾವು ಹಾಕ್ತಾ ಇದೀವಿ. ಸೊ ಹಾಗಾಗಿ ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ನಮಗೆ ಲೈಕ್ ಅಂಡ್ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ಮಾಹಿತಿ ಸಿಗಬೇಕು ಅಂದ್ರೆ. ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಏನಿದೆ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.